ನಾಗಮಂಗಲ ಗಲಭೆಯ ವಿಚಾರ ಒಂದೊಂದೇ ಟ್ವಿಸ್ಟ್ ಅನ್ನ ಪಡಿತಾ ಇದೆ, ಒಂದೊಂದೇ ಲಿಂಕ್ ಬಹಿರಂಗ ಆಗ್ತಾ ಇದೆ. ಈ ನಾಗಮಂಗಲ ಗಲಭೆಯ ಹಿಂದೆ ಯಾವ ಲಿಂಕ್ ಇದೆ? ಒಂದೊಂದು ದೃಶ್ಯಗಳು ಕೂಡ ಬೆಚ್ಚಿ ಬೀಳಿಸುವ ಸತ್ಯವನ್ನ ಹೇಳ್ತಾ ಇವೆ. ಪೊಲೀಸರ ಕಣ್ಣೆದುರೇ ಅಂಗಡಿಯ ಸಿಸಿಟಿವಿಯನ್ನ ಪುಡಿ ಪುಡಿ ಮಾಡಲಾಗುತ್ತೆ. ರಕ್ಷಿಸಿ ರಕ್ಷಿಸಿ ಅಂತ ಅಂಗಲಾಚಿದ್ರೂ ಕೂಡ ಪೊಲೀಸರು ಕೈ ಚೆಲ್ಲಿದ್ದಾರೆ. ನಾಗಮಂಗಲ ಗಲಭೆ ಕೇಸಲ್ಲಿ ದೊಡ್ಡ ಟ್ವಿಸ್ಟ್ ಸಿಗ್ತಾ ಇದೆ. ಸಿಸಿಟಿವಿ ಧ್ವಂಸ ಮಾಡದಂತೆ ಕೇಳಿದ್ರು ಪೊಲೀಸರು ತಡಿಲಿಲ್ಲ. ಸ್ಥಳೀಯರು ಅಂಗಲಾಚಿದ್ರು ಪೊಲೀಸರ ಸ್ಪಂದನೆಯೇ ಇಲ್ಲ. ಮಂಡ್ಯ ಸರ್ಕಲ್ ಬಳಿ ಇರುವ ಸಾಧನಾ ಟೆಕ್ಸ್ಟೈಲ್ ಮಳಿಗೆಗೆ ಕಿಡಿಗೇಡಿಗಳು ಬೆಂಕಿ ಹಚ್ತಾ ಇದ್ರು. ಹಾರೆಯಿಂದ ಸಿಸಿಟಿವಿಯನ್ನ ಒಡೆದು ಹಾಕ್ತಾ ಇದ್ರು. ಅದನ್ನ ತಡೀರಿ ತಡೀರಿ ಅಂತ ಸ್ಥಳೀಯರು ಅಂಗಲಾಚಿದ್ರು ಕೂಡ ಪೊಲೀಸರಿಂದ ಯಾವುದೇ ರೀತಿಯ ಸ್ಪಂದನೆ ಇಲ್ಲ ಅನ್ನುವಂತಹ ಗಂಭೀರ ಆರೋಪ ಈಗ ಪೊಲೀಸರ ವಿರುದ್ಧ ಕೇಳಿ ಬರ್ತಾ ಇದೆ. ಏನ್ ಮಾಡ್ತಾ ಇದ್ರು ಪೊಲೀಸರು? ಪರಿಸ್ಥಿತಿಯನ್ನ ಯಾಕೆ ನಿಯಂತ್ರಣಕ್ಕೆ ತೆಗೆದುಕೊಳ್ಳಿಲ್ಲ? ಕಿಡಿಗೇಡಿಗಳು ಸಿಸಿಟಿವಿ ಕ್ಯಾಮೆರಾನ ಪುಡಿ ಪುಡಿ ಮಾಡ್ತಾ ಇದ್ದಾರೆ. ಬೆಂಕಿ ಹಚ್ಚೋದಕ್ಕೆ ಮುಂದಾಗ್ತಾ ಇದ್ದಾರೆ ಟೆಕ್ಸ್ಟೈಲ್ ಅಂಗಡಿಗಳಿಗೆ. ಅಲ್ಲಿರುವಂತಹ ಸ್ಥಳೀಯರು, ಅಂಗಡಿಯವರು ನಮ್ಮನ್ನ ಕಾಪಾಡಿ ರಕ್ಷಿಸಿ ಇದನ್ನ ತಡೀರಿ ಅಂತ ಹೇಳಿದ್ರು ಕೂಡ ಪೊಲೀಸರು ಇದಕ್ಕೆ ರೆಸ್ಪಾನ್ಸೇ ಮಾಡಲಿಲ್ಲ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ನೋಡಿ, ಆ ದೃಶ್ಯಗಳನ್ನ ಗಮನಿಸಿತಾ ಒಂದ್ಸರಿ, ಅದರಲ್ಲಿ ಯಾವ ರೀತಿ ಅಂಗಲಾಸ್ತಾ ಇದ್ದಾರೆ ನೋಡಿ. ಸರ್, ಇಷ್ಟ ಜನ ಇದೀರಾ, ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ಸರ್, ಇವಾಗ ರೀಸೆಂಟ್ ಆಗಿ ಹಾಕಿರೋದು ಬಂಡವಾಳ. ಇವಾಗ ರೀಸೆಂಟ್ ಆಗಿ 30 ಲಕ್ಷ ಬಂಡವಾಳ ಹಾಕವನೆ. ಹೋಗಿ ಸರ್, ಒಂಚೂರು ರಕ್ಷಣೆ ಮಾಡಿ ಸರ್. ಇಷ್ಟ ಜನ ಇದೀರಾ, ಹೋಗ್ಬಿಟ್ಟು ಒಂಚೂರು ರಕ್ಷಣೆ ಮಾಡಿ ಸರ್. ಚಿಕ್ಕಾಗಿ ಅಲರ್ಟ್ ಆಗಿದ್ದಾರೆ. ಅವರು ಮಾಡಿರುವಂತಹ ಮೊದಲ ಕೆಲಸ ಮಾರ್ಗ ಬದಲಾವಣೆ. ಕೈಕಂಬ ಮಸೀದಿ ಪಕ್ಕದಲ್ಲಿಯೇ ಮೆರವಣಿಗೆಗೆ ಸೂಚನೆಯನ್ನು ನೀಡಿದ್ದಾರೆ ಪೊಲೀಸರು. ಈದ್ ಮಿಲಾದ್ ಮೆರವಣಿಗೆಯ ಸ್ಥಳವನ್ನ ಬದಲಾವಣೆ ಮಾಡಲಾಗಿದೆ. ನೋಡಿ, ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. BC ರೋಡ್ನಲ್ಲಿ ಸದ್ಯಕ್ಕೆ ಯಾವ ರೀತಿಯ ವಾತಾವರಣ ಇತ್ತು ಅಂತ. ಆ ಆಡಿಯೋ ಸವಾಲ್ನಿಂದಾಗಿ ನೂರಾರು ಸಂಖ್ಯೆಯಲ್ಲಿ ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳದ ಕಾರ್ಯಕರ್ತರು BC ರೋಡ್ಗೆ ಬಂದಿದ್ದಾರೆ. BC ರೋಡ್ ಚಲೋನ ಇವರು ಹಮ್ಮಿಕೊಂಡ್ರು. ಆ ಪ್ರಕಾರವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರಲ್ಲಿ ಸೇರಿದರು. ಈ ರೀತಿಯ ಬೆಳವಣಿಗೆ ಆಗ್ತಾ ಇದ್ದಂತೆ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಮೆರವಣಿಗೆ ಮಾರ್ಗ ಬದಲಾವಣೆಯನ್ನ ಮಾಡಿದ್ದಾರೆ. ಮಾಡಿರುವಂತದ್ದು ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರೇನಿದ್ದಾರೆ ಅವರೆಲ್ಲರೂ ಕೂಡ BC ರೋಡಿಗೆ ಈ ಒಂದು ಏನು ರಸ್ತೆಯಲ್ಲಿ ಬಂದು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಇವತ್ತು ಅವನು ಸವಾಲು ಒಡ್ಡಿದ್ದಾನೆ. ಆದ್ರಿಂದ ನಾವು ಹೇಳುದು, ಇವತ್ತು ಅವ ಇಲ್ಲಿ ಬರಬೇಕು. ಅವ ಇಲ್ಲಿ ಬಂದ್ರೆ ನಾವು ಅದಕ್ಕೆ ಬೇಕಾದಂತ ಅವ ಸವಾಲು ಒಡ್ಡಿದ್ದಕ್ಕೆ ನಾವು ಸ್ವೀಕರಿಸ್ತೇವೆ. ಅವನು ಹೇಗೆ ಇದು ಮಾಡ್ತಾನೆ ಅಂತ ಗೊತ್ತಾಗಬೇಕು. ನೋಡಿ, ಒಬ್ಬ ರೌಡಿ ಸೀಟರು, ಅವನು ಒಬ್ಬ ಮೊದಲು ರಾಜಕೀಯದಲ್ಲಿದ್ದ, ಅಧ್ಯಕ್ಷ ಆಗಿದ್ದ, ಅವನಿಗೆ ಗೊತ್ತಾಗಬೇಕು. ಆದ್ರಿಂದ ನಾವು ಹೇಳುದು, ಇದನ್ನು ನಾವು ಸವಾಲಾಗಿ ಸ್ವೀಕರಿಸ್ತೇವೆ. ಇದಕ್ಕೆ ಅವನು ಇಲ್ಲಿ ಬರಬೇಕು. ಈಗ ಹಿಂದೂ ಸಂಘಟನೆ ಕಾರ್ಯಕರ್ತರು ನೋಡಬಹುದು, BC ರೋಡ್ ಜಂಕ್ಷನ್ ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಅಂದ್ರೆ ಸವಾಲನ್ನು ಆಡಿಯೋ ಮೂಲಕ ಹಾಕಿದ್ರು. ಅಂದ್ರೆ ನೀವು ನಮ್ಮ ಮೆರವಣಿಗೆ ಸಾಗುವಂತ ರಸ್ತೆಯಲ್ಲಿ ನಿಲ್ಲಿ ಅನ್ನುವಂತ ಸವಾಲನ್ನು ಹಾಕಿ ಬಂಧನ ಮಾಡಿರುವಂತದ್ದು. ಹೆಚ್ಚಿನ ಸಂಖ್ಯೆಯ ಕಾರ್ಯಕರ್ತರೇನಿದ್ದಾರೆ ಅವರೆಲ್ಲರೂ ಕೂಡ BC ರೋಡಿಗೆ ಈ ಒಂದು ಏನು ರಸ್ತೆಯಲ್ಲಿ ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ದಿನೇಶ್, ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ? ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೆ ಪೊಲೀಸರು ತೆಗೆದುಕೊಳ್ತಾ ಇರುವಂತಹ ಕ್ರಮ ಏನು? ಶ್ರೀಪಾದ್,
ಏನು ಆಡಿಯೋ ಸವಾಲಿಗೆ ಪ್ರತಿ ಸವಾಲಾಗಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಬೀಸ್ ರೋಡ್ನ ಜಂಕ್ಷನಲ್ಲಿ ಜಮಾಯಿಸಿದ್ರು. ಈ ಹೊತ್ತಿಗಿಂತ ಕೆಲವು ಸಮಯದ ಮುಂದೆ ಬಹಳಷ್ಟು ಉದ್ವಿಗ್ನವಾದಂಥ ಪರಿಸ್ಥಿತಿ ಬೀಸ್ ರೋಡ್ನ ಜಂಕ್ಷನ್ನಲ್ಲಿ ಉಂಟಾಗಿತ್ತು. ಬಹಳಷ್ಟು ಅಂದರೆ ಪೊಲೀಸರು ಮತ್ತು ಪ್ರತಿಭಟನಾ ಅಂದರೆ ಹಿಂದೂ ಸಂಘಟನೆ ಕಾರ್ಯಕರ್ತರ ಮಧ್ಯೆ ಒಂದಷ್ಟು ವಾಗ್ವಾದ, ನೂಕಾಟಗಳು, ತಲ್ಲಾಟ ಕೂಡ ಆಗಿತ್ತು. ಸದ್ಯ ಪರಿಸ್ಥಿತಿ ಶಾಂತವಾಗಿರುವಂಥದ್ದು. ಅಂದರೆ ಆ ಭಾಗದಲ್ಲಿ ಇದ್ದಂತಹ ಸಂಘಟನೆಯ ಕಾರ್ಯಕರ್ತರನ್ನು ಈ ಭಾಗಕ್ಕೆ ಕಳಿಸುವಂಥ ವ್ಯವಸ್ಥೆಗಳು ಕೂಡ ಆಗಿರುವಂಥದ್ದು. ಸದ್ಯ ರಸ್ತೆ ಕ್ಲಿಯರ್ ಆಗಿರುವಂಥದ್ದು. ರಸ್ತೆಯಲ್ಲಿ ವಾಹನ ಸಂಚಾರ ಆಗ್ತಾ ಇದೆ. ಪೊಲೀಸರು ಕೂಡ ಹೆಚ್ಚಿನ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ವಹಿಸಿರುವಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರಲ್ಲಿ ನಿಯೋಜನೆಯನ್ನು ಕೂಡ ಮಾಡಿರುವಂಥದ್ದು. ಒಂದಷ್ಟು ಅಂದರೆ ಮೇಲ್ಭಾಗದಿಂದ ಒಂದಷ್ಟು ಪ್ರವೋಕ್ ಮಾಡುವಂತೆ ಆಗ್ತಾ ಇದೆ. ಹೀಗಾಗಿ ಈ ಭಾಗದಲ್ಲಿ ಕೆಳಭಾಗದಲ್ಲಿ ಇದ್ದಂಥ ಕಾರ್ಯಕರ್ತರು ಕೂಡ ಕೂಗಾಟಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಸ್ಥಳದಲ್ಲಿ ಯಾವುದೇ ರೀತಿಯಂಥ ಅಹಿತಕರ ಘಟನೆ ನಡೆಯಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೆಚ್ಚುವರಿ ಪೊಲೀಸ್ ಅಂದರೆ ರ್ಯಾಪಿಡ್ ಆಕ್ಷನ್ ಫೋರ್ಸನ್ನು ಕೂಡ ಕರೆಸಿಕೊಂಡಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಸುತ್ತಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಜಮಾಯಿಸಿರುವಂಥದ್ದು. ಆ ಭಾಗದಲ್ಲಿ ರಕ್ತೇಶ್ವರಿ ಟೆಂಪಲ್ ಇದೆ, ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಇನ್ನೂ ಕೂಡ ಇರುವಂಥದ್ದು. ಅಂದರೆ ಆಗ ಹಿಂದೂ ಸಂಘಟನೆಯ ಬಹಳಷ್ಟು ಮುಖಂಡರು ಕೂಡ ಇದ್ದು, ಸದ್ಯ ಹಿಂದೂ ಸಂಘಟನೆ ಮುಖಂಡರು ಹೋಗಿದ್ದಾರೆ, ಆದರೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಇಲ್ಲೇ ಇರುವಂಥದ್ದು. ಅಂದರೆ ಮೇಲ್ಭಾಗದಲ್ಲಿ ಒಂದಷ್ಟು ಜನ ಪ್ರವೋಕ್ ಮಾಡುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ಈ ರಸ್ತೆಯ ಮೇಲ್ಭಾಗದಲ್ಲಿ ಫ್ಲೈಓವರ್ ಇದೆ, ಆ ಭಾಗದಲ್ಲಿ ನಿಂತ್ಕೊಂಡು ಒಂದಷ್ಟು ಜನ ಅಂದರೆ ಒಂದು ರೀತಿ ಪ್ರವೋಕ್ ಮಾಡುವಂಥ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಈ ಭಾಗದಲ್ಲಿ ಇದ್ದಂಥ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೂಡ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ನೀವೀಗ ನೋಡ್ತಾ ಇರ್ಬೋದು. ರಕ್ತೇಶ್ವರಿ ದೇವಿ ಸನ್ನಿಧಿಯ ಎದುರು ಭಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಕೂಡ ಜಮಾಯಿಸಿರುವಂಥದ್ದು. ಆಗಲೇ ಪಂಪೆಲ್ ಆಗಿರ್ಬೋದು, ಪುನೀತ್ ಅತ್ತ ಅವರಾಗಿರೋದು, ಸಾಕಷ್ಟು ಜನ ಮುಖಂಡರಿದ್ರು. ಈಗ ಸದ್ಯ ಕಾರ್ಯಕರ್ತರು ಇರುವಂಥದ್ದು ರಸ್ತೆಯ ತುಂಬ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಇರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದಲೂ ಕೂಡ ಕಾರ್ಯಕರ್ತರು ಬಂದಿರುವಂಥದ್ದು. ಜೊತೆಗೆ ಉಡುಪಿ ಭಾಗದಿಂದಲೂ ಕೂಡ ಕಾರ್ಯಕರ್ತರು ಬಂದಿರುವಂಥದ್ದು. ಸದ್ಯ ಮೇಲ್ಭಾಗದಲ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಅಂದರೆ ಮೇಲ್ಭಾಗದಲ್ಲಿ ನಿಂತು ಒಂದಷ್ಟು ಅಂದರೆ ರಸ್ತೆಯಲ್ಲಿ ನಿಂತು ಈ ಭಾಗ ನೋಡುವಂಥ ಕೆಲಸ ಆಗ್ತಿತ್ತು. ಹಾಗಾಗಿ ಮೇಲ್ಭಾಗದಲ್ಲಿ ನಿಂತದ್ದ ವಾಹನಗಳನ್ನು ಕಳುಹಿಸುವುದಕ್ಕಾಗಿ ಪೊಲೀಸರು ಈಗಾಗಲೇ ಮೇಲ್ಭಾಗಕ್ಕೂ ಹೋಗಿ ಅಲ್ಲಿ ಯಾರೂ ಕೂಡ ನಿಲ್ಬಾರ್ದು, ಅಂದರೆ ಮೇಲ್ಭಾಗದಿಂದ ನಿಂತು ಈ ಭಾಗಕ್ಕೆ ನೋಡಿದರೆ ಒಂದಷ್ಟು ಪ್ರವೋಕ್ ಆಗುವಂಥ ಕೆಲಸ ಆಗುತ್ತೆ. ಹಾಗಾಗಿ ಮೇಲ್ಭಾಗದಲ್ಲಿ ಯಾರೆಲ್ಲ ನಿಲ್ತಾರೆ ಅವರನ್ನು ಕಳಿಸೋದಕ್ಕೋಸ್ಕರ ಪೊಲೀಸರು ಕೂಡ ನಿಯೋಜನೆ ಆಗಿರುವಂಥದ್ದು. ಆ ದೃಶ್ಯದಲ್ಲಿ ಗಮನಿಸಬಹುದು. ಮೇಲ್ಭಾಗದಲ್ಲಿ ಯಾರೆಲ್ಲ ನಿಲ್ತಾರೆ ಅವರನ್ನು ಕಳುಹಿಸುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಸದ್ಯ ಸಹಜ ಸ್ಥಿತಿಗೆ ಬಂದಿದೆ. ಆದರೆ ಕಾರ್ಯಕರ್ತರು ಇಲ್ಲೇ ಇದ್ದಾರೆ. ಅಂದರೆ ಮುಖ್ಯವಾಗಿ ಆಡಿಯೋನಲ್ಲಿ ಮೂಲಕ ಸವಾಲು ಹಾಕಿದ್ರು. ಅಂದರೆ ದಮ್ಮಿದ್ರೆ ನೀವು ಮೆರವಣಿಗೆ ಸಾಗುವಂಥ ರಸ್ತೆಯಲ್ಲಿ ನಿಲ್ಲಿ ಅನ್ನುವಂಥ ಸವಾಲು ಹಾಕಿದ್ದು. ಹಾಗಾಗಿ ಸವಾಲಿಗೆ ಪ್ರತಿಯಾಗಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಸೇರಿರುವಂಥದ್ದು. ಆದರೆ ಸದ್ಯದ ಮಾಹಿತಿ ಪ್ರಕಾರ ಏನು ಮೆರವಣಿಗೆ ರಸ್ತೆ ಅಂದರೆ ಬೀಸ್ ರೋಡ್ನಲ್ಲಿ ಸಾಗುವಂಥ ಮೆರವಣಿಗೆಯನ್ನು ಸದ್ಯಕ್ಕೆ ಮಾರ್ಗ ಬದಲಾಯಿಸಿ ಕೈಕಂಬದ ಅಲ್ಲೇ ಒಂದು ಸರ್ಕಲ್ನಲ್ಲಿ ತಿರುಗಿ ಹೋಗುವಂಥ ವ್ಯವಸ್ಥೆ ಮಾಡಿದ್ದಾರೆ. ಹಾಗಾಗಿ ಸದ್ಯ ಇಲ್ಲಿ ಮೆರವಣಿಗೆ ಸದ್ಯಕ್ಕೆ ಸಾಗ್ತಾ ಇಲ್ಲ. ಆದರೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಏನು ಸವಾಲನ್ನು ಆಡಿಯೋ ಮೂಲಕ ನೀಡಿದ್ರು, ಅದಕ್ಕೆ ಪ್ರತಿ ಸವಾಲಾಗಿ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿರುವಂಥದ್ದು. ಪೊಲೀಸರು ಅವರನ್ನು ಮನವಿ ಮಾಡಿ ಆ ಭಾಗಕ್ಕೆ ಕಳುಹಿಸುವಂಥ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಶ್ರೀಪಾದ್ ಅಂದರೆ ಬೆಳಗ್ಗೆ ಬಹಳಷ್ಟು ಉದ್ವಿಗ್ನವಾದಂಥ ವಾತಾವರಣ ಉಂಟಾಗಿತ್ತು. ಅಂದರೆ ರಸ್ತೆ ತಡೆಗೂ ಕೂಡ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಮುನ್ನಾಗಿದ್ದರು. ಆ ವೇಳೆ ಪೊಲೀಸರು ತಡೆದು ಅವರನ್ನು ಈ ಭಾಗಕ್ಕೆ ಕಳುಹಿಸಿರುವಂಥದ್ದು. ಸದ್ಯ ರಕ್ತೇಶ್ವರಿ ಟೆಂಪಲ್ ಏನಿದೆ ಆ ಭಾಗದಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಜಮಾಯಿಸಿರುವಂಥದ್ದು ಅಲ್ಲೇ ಸದ್ಯ ಇರುವಂಥದ್ದು. ಶ್ರೀಪಾದ್. ಓಕೆ ದಿನೇಶ್, ಈಗ ಆಡಿಯೋ ಸವಾಲ್ಗೆ ಸವಾಲನ್ನುವಂತೆ ಏಕಾಏಕಿ ಸಡನ್ಲಿ ಇಷ್ಟೊಂದು ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆ ಕಾರ್ಯಕರ್ತರಲ್ಲಿ ಜಮಾವಣೆಗೊಂಡರು. ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ಹೇಗೆ ತೆಗೆದುಕೊಂಡ್ರು ಪೊಲೀಸರು? ಸದ್ಯಕ್ಕೆ ಪೊಲೀಸರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಮಾತಾಡ್ತಾರಾ ಹೇಗೆ? ಹೌದು, ಈ ಬಗ್ಗೆ SP ಅವರೇ ಪ್ರತಿಕ್ರಿಯೆ ನೀಡಿದ್ದಾರೆ. ಅಂದರೆ ಆಡಿಯೋ ಸವಾಲಿಗೆ ಸಂಬಂಧಿಸಿದಂತೆ ಆಡಿಯೋವನ್ನು ವೈರಲ್ ಮಾಡಿದ್ದಾರೆ. ಅಂದರೆ ಪ್ರವೋಕ್ ರೀತಿಯಲ್ಲಿ ಆಡಿಯೋ ವೈರಲ್ ಮಾಡಿದಂತಹ ಮಾಜಿ ಪುರಸಭಾ ಅಧ್ಯಕ್ಷರು ಮತ್ತು ಆತನ ಸಹೋದರ ಶರೀಫ್ ಮತ್ತು ಆತನ ಸಹೋದರ ಹುಸೇನರ್ ಎನ್ನುವಂಥ ಇಬ್ಬರೇನಿದ್ದಾರೆ ಅವರನ್ನು ನಿನ್ನೆ ರಾತ್ರಿಯೇ ಪೊಲೀಸರು ಬಂಧಿಸುವಂಥ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಇವತ್ತು ಇಲ್ಲಿ ರಕ್ತೇಶ್ವರಿ ಟೆಂಪಲ್ನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಏನು ಹಿಂದೂ ಸಂಘಟನೆಯ ಕಾರ್ಯಕರ್ತರು ಸೇರುವಂಥ ನಿರೀಕ್ಷೆ ಇದ್ದ ಕಾರಣವಾಗಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಹೆಚ್ಚುವರಿ ಪೊಲೀಸರನ್ನು
ಕೂಡ ಕರೆಸಿಕೊಂಡು ಇಲ್ಲಿ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಮಾಡಿರುವಂಥದ್ದು. ಆದರೆ ಒಂದು ಕ್ಷಣದಲ್ಲಿ ಇಲ್ಲಿನ ಕಾರ್ಯಕರ್ತರೇ ಆ ಭಾಗಕ್ಕೆ ಹೋಗಿ ಮುನ್ನುಗ್ಗುವಂಥ ಘಟನೆ ಕೂಡ ಆಯಿತು. ಆ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ತಡೆದ್ರು, ಯಾರು ಕೂಡ ರಸ್ತೆಗೆ ಮುನ್ನುಗ್ಗಬಾರ್ದು ಅಂತ ಹೇಳಿದರು. ಆ ವೇಳೆ ಇಲ್ಲಿ ಅಂದರೆ ಹಿಂದೂ ಸಂಘಟನೆ ಮುಖಂಡರು ಕೂಡ ಒಂದಷ್ಟು ಕಾರ್ಯಕರ್ತರಿಗೆ ಮನವಿ ಮಾಡಿದರು, ಅಂದರೆ ರಸ್ತೆಯಲ್ಲಿ ಯಾವುದೇ ರೀತಿಯಂಥ ತೊಂದರೆ ಮಾಡುವುದು ಬೇಡ, ಅಂದರೆ ರಸ್ತೆಯಲ್ಲಿ ವಾಹನ ಸಾಕಷ್ಟು ಹೋಗ್ತಾ ಇರುತ್ತೆ, ಹಾಗಾಗಿ ಅವರಿಗೆ ತೊಂದರೆ ಮಾಡೋದು ಬೇಡ ಅಂತ ಸದ್ಯ ಈ ಭಾಗ ಅಂದರೆ ರಕ್ತೇಶ್ವರಿ ಸನ್ನಿಧಿಯ ಏನು ದೇವಸ್ಥಾನದ ಪಕ್ಕದ ಭಾಗಕ್ಕೆ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಜಮಾಯಿಸಿ ಇರುವಂಥದ್ದು ಹೆಚ್ಚಿನ ಸಂಖ್ಯೆಯಲ್ಲಿ. ಅಂದರೆ ಈಗಾಗಲೇ ಒಂದಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಇದ್ದಾರೆ, ಮತ್ತಷ್ಟು ಸಂಖ್ಯೆಯಲ್ಲಿ ಅಂದರೆ ಬೇರೆ ಬೇರೆ ಭಾಗದ ಕಾರ್ಯಕರ್ತರೇನಿದ್ದಾರೆ ಮತ್ತಷ್ಟು ಸಂಖ್ಯೆಯಲ್ಲಿ ಬಂದು ಇವರನ್ನು ಕೂಡಿಕೊಳ್ತಾ ಇದ್ದಾರೆ. ಕಾರ್ಯಕರ್ತರ ಸಂಖ್ಯೆ ಏನಿದೆ ಅದು ಮತ್ತಷ್ಟು ಹೆಚ್ಚಾಗ್ತಾ ಇರುವಂಥದ್ದು. ಶ್ರೀಪಾದ್. ಓಕೆ, ಧನ್ಯವಾದ ಮಾಹಿತಿಗಾಗಿ. ಸದ್ಯಕ್ಕೆ ಪರಿಸ್ಥಿತಿಯನ್ನಂತೂ ನಿಯಂತ್ರಣಕ್ಕೆ ತೆಗೆದುಕೊಂಡಿದ್ದೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಏಕಾಏಕಿ ಕಾರ್ಯಕರ್ತರು ಸೇರಿದ್ದಕ್ಕೆ ಸಹಜವಾಗಿ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದನ್ನು ತಾವು ಕೂಡ ಗಮನಿಸ್ತಾ ಇದ್ದೀರಿ. ಬ್ಯಾರಿಕೇಡ್ಗಳನ್ನ ತಳ್ಳಿ ನುಗ್ಗುವಂತಹ ಪ್ರಯತ್ನ ಆಗ್ತಾ ಇದೆ. ಇದು ಯಾವ ರೀತಿಯ ಕತೆ ಅಂತಂದರೆ, ಆಡಿಯೋದ ವಿಚಾರವನ್ನು ಗಮನದಲ್ಲಿ ಇಟ್ಕೊಂಡು ಸವಾಲಿಗೆ ಪ್ರತಿ ಸವಾಲ್ ಎನ್ನುವಂತೆ ಈ ರೀತಿ ಕಾರ್ಯಕರ್ತರು ನುಗ್ಗಿದ್ದು. ನಾಗಮಂಗಲ ಗಲಭೆ ಬೆನ್ನಲ್ಲೇ ಹಿಂದೂಗಳು ಸವಾಲು ಹಾಕ್ತಾರೆ. ಈದ್ ಮಿಲಾದ್ ಮೆರವಣಿಗೆಗೆ ಸವಾಲನ್ನು ಹಾಕಲಾಗಿತ್ತು. ಇದರ ಬೆನ್ನಲ್ಲೇ ಮುಸ್ಲಿಂ ಸಂಘಟನೆಯವರು ಕೂಡ ಪ್ರತಿ ಸವಾಲನ್ನು ಹಾಕ್ತಾರೆ. ಈದ್ ಮಿಲಾದ್ ಮೆರವಣಿಗೆಯ ಬಗ್ಗೆ ಈ ಪ್ರತಿ ಸವಾಲಿನ ಆಡಿಯೋ ವೈರಲ್ ಆಗಿಬಿಡುತ್ತೆ. ದಕ್ಷಿಣ ಕನ್ನಡದ BC ರೋಡ್ನಲ್ಲಿ ತಡೆಯುವಂತಹ ಸವಾಲದು. BC ರೋಡ್ನಲ್ಲಿ ನಮ್ಮನ್ನು ತಡೆದು ನೋಡಿ ಅಂತ ಎಚ್ಚರಿಕೆಯನ್ನು ಕೊಡುವಂತಹ ಒಂದು ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಈ ರೀತಿಯ ಆಡಿಯೋ ಸವಾಲಿಂದ